ಈ ಕ್ವಾಲಿಟಿದು ಏನು ಯಾರು ಟೆಂಡರ್ದಾರ್ ಇದ್ದಾರೆ ಅವರಿಗೆಲ್ಲ ಡೈರೆಕ್ಷನ್ಸ್ ಇದೆ. 60 ದಿವಸದ ಮೇಲೆ ಏನಾದರೂ ಅವರು ಟೆಂಡರ್ ಅಲ್ಲಿ ಲೇಟ್ ಮಾಡಿದ್ರೆ ಏನಾದ್ರು ತೊಂದರೆ ಇದ್ರೆ 0.3% ಅಷ್ಟು ಫೈನ್ ಹಾಕ್ತಕ್ಕಂಥದ್ದು ಹಾಕಾಗಿದೆ. ಯಾವುದೇ ಕಾರಣಕ್ಕೂ ಟೆಂಡರ್ ಅಲ್ಲಿ ನಾವು ಯಾವುದೇ ತರಹದ ಮೋಸ ಮಾಡದೇ ಇರ್ತಕ್ಕಂಥದ್ದನ್ನ ಬಿಡೋದಿಲ್ಲ. ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಇದು ಮಾಡೋದ್ರಿಂದ, ಇಡೀ ರಾಜ್ಯದಲ್ಲಿ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಈ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದರಲ್ಲೆಲ್ಲ ಆಗಿರ್ಬೋದು. ಇನ್ನೂ ಒಂದು ಕಂಪ್ಲೇಂಟ್ ಏನು ಅಂದ್ರೆ, ಕ್ವಾಲಿಟಿ ಆಫ್ ಶೂಸ್ ಅಂತೂ ಎಲ್ಲ ಕಡೆ ಚೆನ್ನಾಗಿದೆ. ನಾವು ಚೆಕ್ ಮಾಡ್ತಾ ಇದ್ದೀವಿ. ಕ್ರಮೇಣ ಇನ್ನೊಂದು ವಾರದೊಳಗೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಸೈಜ್ ಅಲ್ಲಿ ವೇರಿಯೇಷನ್ ಆಗಿದೆ. ಯಾಕಂದ್ರೆ ಈವನ್ ಸೈಜ್ ಕೊಡೋದ್ರೂ ಕೂಡ ಇಂಡೆಂಟ್ ಕೊಡಬೇಕಾದ್ರೆ ಯಾರು ಶಾಲೆ SDMC ಅವರು ಮತ್ತೆ ಹೆಡ್ ಮಾಸ್ಟರ್ ಏನ್ ಕೊಡಬೇಕು ಅದರಲ್ಲಿ ವೇರಿಯೇಷನ್ ಆದಾಗ ನನ್ನ ಪ್ರಕಾರ 1-1.5 ಲಕ್ಷ ಹೆಚ್ಚು ಕಮ್ಮಿ ಸ್ವಲ್ಪ ಸೈಜ್ ಅಲ್ಲಿ ವೇರಿಯೇಷನ್ ಆಗಿರ್ಬೋದು. ಇದೆಲ್ಲ ಮಾಡಿ ಸೊ ನೆಕ್ಸ್ಟ್ ಟೈಮಿಗೆ ನಮಗೆ ಈಸಿ ಆಗುತ್ತೆ. ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಬಟ್ ಇದರಿಂದ ಮಕ್ಕಳಿಗೆ ಸಮಾನತೆಯನ್ನು ಕೊಡೋದು ಆಗ್ತದೆ. ಬಟ್ ಸದಸ್ಯರು ಏನ್ ಹೇಳಿದ್ದಾರೆ, ನನ್ಗೆ ಗೊತ್ತಿರೋ ಪ್ರಕಾರ ಈ 22ರಿಂದ 28ನೇ ತಾರೀಕೊಳಗೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಶೂಸ್ ಅನ್ನ ಆ ಮಕ್ಕಳಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾನು ಮುಗಿಸ್ತೀನಿ. ಯಾಕೆಂದ್ರೆ ನಾನು ಕೂಡ ಬಂದು 4 ದಿವಸ ಆಯಿತು. ನಾವು ಬಂದ ಮೇಲೆ ಇದನ್ನೆಲ್ಲ ಡೀಟೇಲ್ಸ್ ತಗೊಂಡು ಈ 4 ದಿನದೊಳಗೆ ಏನೇನಿದೆ ಎಲ್ಲ ತಗೊಂಡು ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಆದ್ರೆ ಟ್ಯಾಕ್ಸ್ ಹಣನ ಮಕ್ಕಳಿಗೆ ಏನ್ ನಾವು ಕೊಡಬೇಕು, ಯಾವುದೇ ಕಾರಣಕ್ಕೂ 1 ಪೈಸನೂ ಕೂಡ ಅದು ಯಾವುದೇ ತರದ ವ್ಯತ್ಯಾಸಗಳಾಗದೆ ಇರ್ತಕ್ಕಂಥ ರೀತಿಯಲ್ಲಿ, ದುರುಪಯೋಗ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಎಲ್ಲ ಇನ್ನೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, 104 ಕೋಟಿ ಇದೆ ನಮ್ಮ ಹತ್ರ. ಇದನ್ನ ಖರ್ಚು ಮಾಡೋದಕ್ಕೆ 116 ಕೋಟಿ ಇದೆ. ಆದ್ರೆ 76 ಕೋಟಿ ಒಳಗೇನೆ ಇಷ್ಟು ವರ್ಷದಕ್ಕಿಂತನೂ ಒಳ್ಳೆ ನಾವು ಕ್ವಾಲಿಟಿಯನ್ನ ಶೂಸ್ ಅನ್ನ ಕೊಡ್ತಕ್ಕಂಥ ಮತ್ತೆ 2 ಸಾಕ್ಸ್ ಕೊಡ್ತಕ್ಕಂಥದ್ದು ನಾವು ಮಾಡಿದೀವಿ. ಸದಸ್ಯರು ಏನ್ ಹೇಳಿದಾರೆ, ಇನ್ನೊಂದು ವಾರ ಈ ನಮ್ಮ ಸೆಷನ್ ಮುಗಿಯಷ್ಟಿಗೆನೆ ಮತ್ತೆ ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ರಿಪೋರ್ಟ್ ಅನ್ನ ಕೊಟ್ಟು ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ನನ್ನ ಪ್ರಕಾರ ಎಲ್ಲರಿಗೂ ಶೂಸ್ ಕೊಡ್ತಕ್ಕಂಥ ವ್ಯವಸ್ಥೆನ ಇಂಡೆಂಟ್ ಮಾಡೋದು ತಪ್ಪು ಮಾಡಿಬಿಡ್ತಾರೆ ಕೆಲವು ಸತಿ, ಅದು ಪ್ರಾಬ್ಲಮ್ ಇರ್ತದೆ. ಆದ್ರೂ ಕೂಡ ಅದು ವ್ಯವಸ್ಥೆ ಮಾಡ್ತಕ್ಕಂಥ ನಾವು ಮಾಡ್ತೀನಿ ಅಂತ ಹೇಳಿ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ.